ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನವೀನ, ನೀನು ಡೆಲಿವರಿ ಕೆಲಸಗಳನ್ನ ತಗೊಂಡ್ರದು ಮೆಸ್ ಒಳಗೆಲ್ಲ ಕೆಲಸ ನಿನಗೆ? ಅಣ್ಣ, ಇವತ್ತು ಕಾಲೇಜ್ ರಜೆ ಇತ್ತು, ಅಕ್ಕಗೆ ಸಹಾಯ ಆಗಲಿ ಅಂತ ಬಂದೆ ಅಣ್ಣ. ಸಹಾಯ ಮಾಡೋದಕ್ಕೆ ನಾನು ಚೋಟು ಇದ್ದೀವಿ. ನಿನ್ನ ಅವಶ್ಯಕತೆ ನಾನು ಮೊದಲಿನಿಂದ ಹೋಗ್ಲಾ? ಕಾಳಿ, ಯಾಕ್ಲ ಹಿಂಗಾಡ್ತಿದ್ಯಾ? ಅವ್ನು ನನ್ನ ಕೇಳಿನೇ ಕೆಲಸ ಮಾಡ್ತಿರೋದು, ಮಾಡ್ಲಿ ಬಿಡು. ಅಕ್ಕ, ಅವಾಗಿಂದ ನನ್ನ ಕೆಲಸ ನೀವೇ ಮಾಡ್ತವನಲ್ಲ. ನಿಮ್ಗೆ ಯಾರ ಕೆಲಸ ಮಾಡೋ? ನವೀನು, ನೀನು ಎಷ್ಟೇ ಕೆಲಸ ಮಾಡಿದ್ರು ನಿನಗೆ ಸಂಬಳ ಅಷ್ಟೇ ಸಿಗೋದು, ಹೆಚ್ಚಿಗೆ ಸಿಗೋಕ್ಕಿಲ್ಲ. ಪರವಾಗಿಲ್ಲ ಅಣ್ಣ, ಇವತ್ತಿನ ಸಂಬಳ ಏನು ಬೇಡ, ತಿಂಗಳಿಗೆ ಎಷ್ಟು ಕೊಡ್ತೀನಿ ಅಂತ ಹೇಳಿದಾರೋ ಅಷ್ಟೇ ಕೊಡಲಿ. ಕಾಳಿ, ನೀನು ನೆಟ್ಟು ಕೆಲಸ ಮಾಡಕ್ಕಿಲ್ಲ, ಮಾಡೋರ್ಗೂ ಕೆಲಸ ಮಾಡಕ್ ಬಿಡಕ್ಕಿಲ್ಲ. ಇವನ್ಲ ನಿನ್ ಗೋಳು. ಅವೇ ಇದ್ರ ಸುಮ್ಕೆ ಕೆಲಸ ಮಾಡೋಣ ನಂಬಾರ್ದು, ಅದಕ್ಕೆ ಪ್ರಶ್ನೆ ಮಾಡ್ತೀವಿ. ಇದೇ ಕಾಳಜಿನ ಆ ವಿಷಯದಲ್ಲಿ ತೋರಿಸಿದ್ರೆ ಅದಕ್ಕೆ ಏನೋ ಒಂದು ಇತ್ಯರ್ಥ ಆಯ್ತಿತ್ತು. ಯಾವ ವಿಷಯ ಚೋಟು? ಅದೇ ಅಕ್ಕ, ಅವೇ ಮೊದಲು ಈ ಮೆಸ್ಗೆ ನಿಮ್ಮನ್ನು ಕಟ್ಟಿಸ್ಬೇಕು. ಕೆಲಸ ಮಾಡೋರ್ಗಿನ್ನ ಮಾತಾಡೋದು ಜಾಸ್ತಿ ಆಗೋದು, ಮುಚ್ಕೊಂಡು ನಿಂತ್ಕೊಳ್ಳ. ನವೀನ್, ಕಾಳಿ ಅವನೋ ಹೇಳ್ತಾನೆ ಅಂತ ನೀನ್ ಸ್ಯಾನೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನಿನ್ಗೆ ಯಾವ ಕೆಲಸ ಇಷ್ಟ ಆಗತ್ತೋ ಆ ಕೆಲ್ಸನ ಮಾಡ್ತಿರೋ. ಯಾವತ್ತಾದ್ರೂ ಒಂದಿನ ನಿನಗೆ ಕೆಲಸ ಕೈ ಹಿಡಿತೈತೆ. ಆಯ್ತಕ್ಕ, ನಾನು ನೋಡ್ತೀನಿ ಈ ಆರಾಟ ಅಲ್ಲ 8 ದಿನ ಇರ್ತದೆ ಅಂತ. ಸಾಕು ನವೀನ್, ನಿನ್ ಕೆಲಸ ನೋಡು. ನಾನು 7 ದಿವಸ ಏನೋ ಆಯ್ತು. ಯಾವ ವಿಷಯನವೇ? ಈಡ್ ಬಿರ್ನೆ ಮರ್ತೋದ್ಯಾ? ಅದೇ ಕಣ್ಲಾ, ಟೆಂಡರ್ ಅಪ್ಲೈ ಮಾಡಕ್ಕೆ ಪತ್ರಗಳನ್ನೆಲ್ಲ ರೆಡಿ ಮಾಡ್ಕೊಂತ ಹೇಳಿರ್ಲಿಲ್ವೇ? ಓ, ಆ ವಿಷಯನಾ? ಇವತ್ತಿಂದ ಮಾಡ್ತೀನವೇ. ನೋಡು, ಈ ಕೆಲಸ ಮಾಡ್ತಿರೋದು ಅವಂಗ್ ಗೊತ್ತಿಲ್ಲ. ಈ ಕೆಲ್ಸದಾಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು. ನಾಳೆ ಸಚಿನ್ಗೆ ಹೇಳ್ಬಿಟ್ಟು ನೀನು ಮತ್ತೆ ಪುರ್ಸಿ ಇಬ್ರು ಸೇರ್ಕೊಂಡು ಪತ್ರ ರೆಡಿ ಮಾಡ್ಕೊಂಬಿಡಿ. ಅಪ್ಲೈ ಮಾಡಕ್ಕೆ ದಿನ ಹತ್ರ ಬತ್ತೈತೆ. ಸರಿ ನವೇ, ಪುರುಷಿಗೆ ಈಗಲೇ ಫೋನ್ ಮಾಡ್ತೀನಿ. ಹಂಗೆ ಮನೆ ತಬ ಹೋಗಿ ಸುಮ್ಮಂಗೆ ಹೇಳಿ ಮೆಸ್ಸಿನ ಪತ್ರ ತಕೊಂಬಾ. ಈಗಲೇ ಹೋಗೋದೇನವೇ? ಹ್ಞೂ ಕಣ್ಲಾ, ವಾಗು. ಹೆಂಗಿದ್ರು ಇಲ್ಲಿ ನೋಡ್ಕೊಳಕ್ಕೆ ನವೀನು ಮತ್ತೆ ಚೋಟು ಇಬ್ರು ಅವರೆಲ್ಲ ನೋಡ್ಕೋತಾರೆ. ಸರಿ ನವೀನ, ಮೆಸ್ತಾವ ಕೆಲಸ ಸರಿಯಾಗಿ ಮಾಡು. ಚೋಟು, ಒಂದು ಕಣ್ಣಿಡ್ಲ. ನಿಮಗೆ ಅಂತ ಪಿರುತಿಯಿಂದ ಅಡುಗೆ ಮಾಡೀನಿ. ಏನೋ ಮಕ್ಕಳಿಗೆ ಅಪ್ಪನಾಗ ಒಂದು ಸೇವೆ ಮಾಡ್ತೀನಿ ಅಷ್ಟೇ. ಅಪ್ಪ, ನಮಗೋಸ್ಕರ ಇಷ್ಟು ಪ್ರೀತಿಯಿಂದ ಅಡುಗೆ ಮಾಡಿದ್ದೀರಾ. ತಿನ್ನಲ್ಲ ಅಂತೀವ? ಖಂಡಿತವಾಗ್ಲೂ ತಿಂತೀವಿ. ನಾವು ಊಟಕ್ಕೆ ಕೊಡ್ಬೋದು. ಇಷ್ಟೊತ್ತು ಆರಿಸ್ಕೊಂಡಿದ್ದು ನೀವು ಅದಕ್ಕೆ ಅಲ್ವೇನ್ರಲ್ಲ, ಮುಕ್ಕಿಸ್ಕೊಳ್ಳಿ. ಯಾವತ್ತು ತಿಂದೇ ಇಲ್ಲ ನಂಗೆ ಆಡ್ತೀಯಲ್ಲೋ. ಸರಿ, ನೀನ್ ತಿಂದಿಯ ತಾನೆ, ಆಚೆ ನಿಂತ್ಕೊಂಡಿರೋ ತಿನ್ ತಟ್ಟೆ ಕೂಡ ತೊಳೆದ್ಬಿಟ್ಟು ಅವ್ನು ಹೇಳ್ದಷ್ಟು ಮಾಡಿ. ನಿನ್ನ ತಮ್ಮ ನಿಮ್ಗೆ ಏನಾದ್ರೂ ಹೇಳಿಲ್ಲ ಅಂತಂದ್ರೆ ತಿಂದಿದ್ದು ಅರ್ಗಲ್ಲ ಅಲ್ವಾ? ಇನ್ನೂ ತಿಂದೇ ಇಲ್ವಲ್ಲ. ರಾಜಬಾ, ಕುಂತ್ಕೋ. ಅಪ್ಪನಾಗಿ ಪಿರುತಿಯಿಂದ ಅಡುಗೆ ಮಾಡಿದ್ನಿ. ಪಿರುತಿ ಇರೋರಿಗೆ ಸಂದಾಕಿರ್ತದೆ, ಅವ್ರಿಗೆ ವಿಷ ಅದೆಲ್ಲ ತಿನ್ನು. ನನಗೆ ನೀನ್ ಮಾಡಿರೋ ಅಡ್ಗೆ ಬೇಕಾಗಿಲ್ಲ. ಅದನ್ನ ತಿಂದ್ರೆ ಹೊಟ್ಟೆ ನೋವು ಬರ್ತದೆ. ನೀವೇ ತಿನ್ನು. ಬಲವಂತ ಮಾಡ್ತಿದ್ದೀನ. ಹೆಂಗೈತ್ರವ? ಸಂದಾಗೈತಪ್ಪಯ್ಯ. ಇಲ್ಲ ಕಣ್ಲ. ಹ್ಞೂ, ಅದೇ ಅದಕ್ಕಿಂತ ಪಾರ್ಸಲ್. ಅಯ್ಯೋ, ಬೆಳಗ್ಗೆ ನೋಡಿದ್ರೆ ಮೆಸ್ನಾಗೆ ಕೈ ಸುಟ್ಕೊಂಡೆ, ಈಗ ನೋಡಿದ್ರೆ ಕೈ ಕುಯ್ಕೊಂಡಿವ್ನಿ. ಯೋನೇ ಆದ್ರೂ ನನ್ನನ್ನು ಕೇಳೋರು ಮಾತ್ರ ಯಾರೂ ಇಲ್ಲ. ಏನಾಯ್ತು ರಾಜವ್ವ? ಅದು ಸಾನ ಬೆಳಗ್ಗೆ ಮೆಸ್ನಾಗ ಈ ಕೈ ಸುಟ್ಕೊಂಡಿದ್ದೆ, ಈಗ ನೋಡಿದ್ರೆ ಈ ಕೈಯೇ ಕುಯ್ಕೊಂಬಿಟ್ಟಿವ್ನಿ.
ಸಾನೆ ಉರಿತೈತೆ, ಇವನು ಕೆಲಸ ಮಾಡಕ್ಕೆ ಆಗ್ತಿಲ್ಲ. ಬಂದೇ ಇರು ರಾಜವ್ವ. ಕೈ ಕೊಡು ರಾಜವ್ವ. ನಿಧಾನಕ್ಕೆ ಸಾನ, ಉರಿತೈತೆ. ರಾಜವ್ವ ನೀನು ಹೇಳು ಯಾಕೆ, ನಾನು ಅಷ್ತೀನಿ. ಬೇಡ ಸಾನ, ನಾನು ನಿಮ್ಮಪ್ಪಯ್ಯ ನಿನಗೆ ನಿನ್ನ ಮನೆಯವ್ರಿಗೆ ಮಾಡಿರೋ ಅನ್ಯಾಯಕ್ಕೆ ಇದನ್ನು ಶಿಕ್ಷೆ ಅಂತ ತಕ್ಕತೀನಿ. ಯಾವುದಕ್ಕೂ ಹೋಲಿಕೆ ಮಾಡ್ಕೋಬೇಡ ರಾಜವ್ವ. ಇಲ್ಲ ಸಾನ, ನಾನು ಇಲ್ಲಿರೋದೆಯ ಪುಟ್ಟಕ್ಕನ ಸೇವೆ ಮಾಡಿ ನನ್ನ ಪಾಪನೆಲ್ಲ ಕಳ್ಕೊಳಕ್ಕೆ ಅಂತ. ನಾನಿನ್ನು ಅವನಾಗೆ ಪುಟ್ಟಕ್ಕನ ಮಕ್ಕದಾಗೆ ನಗು ಕಾಣಿಸ್ತದೆ ಅಂತಂದರೆ ನನ್ನ ಮೈಯೆಲ್ಲ ಕುಯ್ಕೊಳಕ್ಕೆ ತಯಾರಿವ್ನೆ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದವಳು ನಾನೇ ಪುಟ್ಟಕ್ಕನ ಮಕ್ಕದಾಗೆ ನಗು ತರಿಸ್ಬೇಕು ಅಂತ ಒತ್ತಾಡ್ತಿದ್ದೀನಿ. ಅಂಥದ್ರಾಗೆ ನೀನು ಅವಳ ಮಗಳು ಏನು ಮಾಡಿದೆ ಹಿಂಗೆ ಸುಮ್ಕೆ ಇದೆಯಲ್ಲ, ಇದು ನಿನಗೆ ಸರಿ ಅನಿಸ್ತದಾ? ನಾನೇನು ಮಾಡ್ಬೇಕು ರಾಜವ್ವ? ಅದು ಸಾನ, నేను ವೈಯಕ್ತಿಕ ವಿಷಯ ಮಾತಾಡ್ತಿದ್ದೀನಿ ಅಂತ ತೆಪ್ಪು ತಿಳ್ಕೊಬೇಡ. ನಿನ್ನ ಗಂಡನ್ ಬಿಟ್ಟು ಒಂಟಿ ಜೀವನ ಬಾಳ್ತಿರೋದು ಪುಟ್ಟಕ್ಕಂಗೆ ಸಾನೆ ನೋವು ತಂದೈತೆ. ಆ ನೋವು ಮರೆತು ನನ್ನ ಮಗಳು ಒಂದು ಹಂತಕ್ಕೆ ಬೆಳೆದವಳೆ ಅನ್ನೋ ಖುಷಿನ ನೀನು ನಿಮ್ಮ ಅವ್ವಂಗೆ ಕೊಡಬೇಕು ಸಾನ. ನನ್ನ ಮಗಳು ಜೀವನ ಮುಗ್ದೇ ಹೋಯ್ತು ಅಂತ ನಿಮ್ಮವ್ವ ಅನ್ಕೊಂಡವಳೆ, ಆದರೆ ನೀನದನ್ನು ಸುಳ್ಳು ಮಾಡಬೇಕು ಸಾನ. ಗಂಡ ಬಿಟ್ಟವರೆಲ್ಲ ಮೂಲೆ ಗುಂಪು ಆಗಕ್ಕಿಲ್ಲ ಅಂತ ನೀನು ಈ ಜಗತ್ತಿಗೆ ಸಾರಿ ಸಾರಿ ಹೇಳ್ಬೇಕು. ಸಾನ, ನೀನು ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಸಾನ. ನಿನ್ನ ಸಾಧನೆ ನೋಡಿ ಪುಟ್ಟಕ್ಕಂಗೆ ನನ್ನ ಮಗಳ ಜೀವನ ನಿಂತು ನೀರಾಗಲಿಲ್ಲ ಅಂತ ಖುಷಿ ಆಗಬೇಕು. ನಿನ್ನ ಬೆಳವಣಿಗೆ ನೋಡಿ ಯಾವಾಗಲೂ ಪುಟ್ಟಕ್ಕಂಗೆ ಖುಷಿ ಆಯ್ತದೆ. ಆದರೆ ನೋಡು, ನೀನು ಏನು ಮಾಡ್ತಾನೆ ಇಲ್ವಲ್ಲ. ಆ ರೈಲ್ವೆ ಗುತ್ತಿಗೆ ತಗೊಂಡು ನಿಮ್ಮ ಅವ್ವಂಗೆ ಖುಷಿ ಪಡಿಸು ಅಂತ ಹೇಳ್ದೆ, ಆದರೆ ನೋಡು ನೀನು ಏನು ಮಾಡ್ತಾನೆ ಇಲ್ವಲ್ಲ. ಇದೆಲ್ಲ ಒಂದೇ ಮಾತಿನಾಗೆ ನಿರ್ಧಾರ ಮಾಡೋ ಇಸ್ಸಿ ಅಲ್ಲ ರಾಜವ್ವ. ಸಾನ, ನಿಮ್ಮ ಅವ್ವನ ಖುಷಿ ಮುಂದೆ ಇದೆಲ್ಲ ಒಂದು ವಿಷಯನೇ ಅಲ್ಲ. ಏನೋ ನಾನು ಹೇಳಿದ್ದೀನಿ, ಇದು ಮುಂದೆ ನಿನಗೆ ಬಿಟ್ಟಿದ್ದು.